ನಮಸ್ಕಾರ. ಇದು GBH 63 ಅಪ್ಡೇಟ್ ಚಾನಲ್. ಜನರಲ್ಲಿರುವ ಮೌಢ್ಯತೆಯನ್ನು ಹೋಗಲಾಡಿಸಬೇಕು ಪ್ರಭು ಮಹಾಸ್ವಾಮಿಗಳು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಶ್ರೀ ಕೋಲಶಾಂತೇಶ್ವರ ಮಠದಲ್ಲಿ ವಿವಿಧ ಕಟ್ಟಡ ಹಾಗೂ ಸರ್ವಧರ್ಮ ಸಮ್ಮೇಳನದ ಪ್ರಯುಕ್ತ 3 ದಿನಗಳ ಕಾಲ ಲಿಂಗ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕೋಲಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ವಿವಿಧ ಕಾರ್ಯಕ್ರಮಗಳ ಪ್ರಯುಕ್ತ 3 ದಿನ ಲಿಂಗ ಪೂಜೆ ಹಮ್ಮಿಕೊಂಡಿದ್ದರು. ಬಸವಸ್ವಾಮಿಗಳು ಲಿಂಗ ಪೂಜೆ ಧಾರಣೆ ಮಾಡಿದ್ದಾರೆ. ವಚನವನ್ನು ಆಳವಾಗಿ ಅಧ್ಯಯನ ಮಾಡಿದವರು ಬಸವ ಮಹಾಸ್ವಾಮಿಗಳು. ಇವರ ಪ್ರವಚನಗಳು ಕರ್ನಾಟಕದ ತುಂಬ ಪ್ರಸಿದ್ಧವಾಗಿವೆ. ಜನರಲ್ಲಿ ಮೌಢ್ಯತೆಯನ್ನು ಹೋಗಲಾಡಿಸುವಂತಹ ಕೆಲಸವನ್ನು ನಮ್ಮ ಸ್ವಾಮಿಗಳು ಮಾಡುತ್ತಿದ್ದಾರೆ ಎಂದು ಸಂಡೂರಿನ ಪ್ರಭು ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ನಮಗೆ ಸ್ಫೂರ್ತಿ ಯಾರೆಂದರೆ ಗದಗಿನ ತೋಂಟದಾರ್ಯ ಮಠ, ಇಳಕಲ್ ಮಠ, ಚಿತ್ರದುರ್ಗ ಮುರುಘಾ ಮಠ ಸಾತ್ವಿಕ ಬದ್ಧತೆಯಿರುವ ಮಠಗಳು. ಮನೆಯಲ್ಲಿರುವ ತಂದೆ ತಾಯಿಯರೇ ದೇವರುಗಳು ಎಂದು ಹೇಳಿದರು. ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, ದಾಸೋಹ ಉದ್ಘಾಟನೆ ಕೇವಲ ನೆಪ ಮಾತ್ರ. 147 ಸ್ವಾಮಿಗಳನ್ನು ಕರೆಸಿ ಜನರಿಗೆ ಆಶೀರ್ವಾದ ನೀಡಿರುವ ಸಲುವಾಗಿ ಸಂಕಲ್ಪ ಮಾಡಿದ್ದೇವೆ. ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಬಸವ ಶರಣರು ಕನ್ನಡದಲ್ಲಿ ಹೇಳಿರುವ ವಚನಗಳನ್ನು ತಲುಪಿಸುವಂತಹ ಕೆಲಸವಾಗಬೇಕು. 3 ದಿನಗಳ ಕಾಲ ಲಿಂಗ ಪೂಜೆಯಲ್ಲಿ ಪಾಲ್ಗೊಂಡ ಭಕ್ತರು ತಮ್ಮ ಮಕ್ಕಳಿಗೆ ಇದನ್ನು ಕಲಿಸಬೇಕು. ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಕಲಿಸಬೇಕು ಎಂದು ಹೇಳಿದರು. ಗದಗಿನ ತೋಂಟದಾರ್ಯ ಮಠದಿಂದ ಈ ಕಾರ್ಯಕ್ರಮಕ್ಕೆ 10,000 ರೊಟ್ಟಿ, 3.5 ಕ್ವಿಂಟಲ್ ಲಾಡು, 1 ಡ್ರಮ್ ಕರೆಹಿಂಡಿ ವಿತರಿಸಿದರು. ಈ ಸಂದರ್ಭದಲ್ಲಿ ಬಸವಪ್ರಭು ಮಹಾಸ್ವಾಮಿಗಳು, ದಾವಣಗೆರೆ ಬಸವದೇವರು, ಹಾವೇರಿ ರುದ್ರಮುನಿ ಮಹಾಸ್ವಾಮಿಗಳು, ಕೂಡ್ಲುಪೇಟೆ MS ಅಂಗಡಿ, ಪ್ರಭುಶಾಲಿ ಮಠ್ ಹಾಗೂ ಭಕ್ತರು ಹಾಜರಿದ್ದರು. ನಮಸ್ಕಾರ. ಇದು GBH 63 ಅಪ್ಡೇಟ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್ ಮೈ ಚಾನಲ್. ಥ್ಯಾಂಕ್ ಯು. ಮಂತ್ರದಲ್ಲಿಲ್ಲದಾಗೆ ಬಸವಣ್ಣ ಹೇಳಿರುವಂತ ಸರಳವಾದಂತ ಕನ್ನಡದಲ್ಲಿರುವಂತ ವಚನಗಳು ನೀವೇನು ಹೇಳಬೇಕಾಗಿಲ್ಲ. ತಂದೆ ನೀನು, ತಾಯಿ ನೀನು, ಒಂದು ನೀನು, ಒಳಗಡೆ ನೀನು ವಚನ ಎಲ್ಲರೂ ಸಣ್ಣ ಮಕ್ಕಳಿಗೆಲ್ಲ ಬರ್ತದೆ. ಇವೆಲ್ಲ ಹೇಳ್ಬೋದು. ಆಮೇಲೆ ವಿಭೂತಿ ದರ್ಶನ ಕನ್ನಡದಲ್ಲಿ ಅದೇ ನಾರಿಗೆ ಗುಣವೇ ಶೃಂಗಾರ, ಸರ್ವತ್ರಕ್ಕೆ ಕರೆಯ ಶೃಂಗಾರ, ಶರೀರವನ್ನ ಸುಲಿಗೆ ವಿಭೂತಿಯ ಶೃಂಗಾರ. ನೀವು ವಿಭೂತಿ ಹಾಕಿ ನೋಡ್ರಿ ಚಂದ ಕಾಣ್ತೇವೆ. ಅದಕ್ಕೆ ಅಂತವ ಬಹಳ ಸರಳವಾದಂಥವು. ನೀವು ತ್ರಂಬಕ ಮೇಧಾನೆ ಸುಗಂಧಿ ಕೊಟ್ಟು ಆ ಮಾತ್ರ ಹೇಳಕ್ಕಂತನು ಇವನ್ನ ಮತ್ತೆ ಸರಳವಾದಂತ ವಚನಗಳನ್ನ ನಾವು ಹೇಳಿ ಭಸ್ಮಾಂತರ ತಿಳ್ಕೊಂಡು ನೀವು ಪೂಜೆ ಮಾಡಬಹುದು. ಇವನ್ನೆಲ್ಲವನ್ನ ಬಹಳ ಸರಳವಾಗಿ ವಚನಗಳ ಮೂಲಕ ಹೇಳ್ಕೊಟ್ಟಂತ ಪರಮ ಪೂಜೆಗಳು ನೀವೆಲ್ಲ ಅಳವಡಿಸ್ಕೊಂಡು ನಿಮ್ ಪೂಜೆ ಮಾಡ್ಕೊಳ್ರಿ. ಮಕ್ಕಳಿಗೆ ಇದನ್ನು ಕಳಿಸ್ರಿ ಅನ್ನೋದಕ್ಕೆ ಸಣ್ಣ ಸಣ್ಣ ಮಕ್ಕಳಿಗೆ ಕಳಿಸ್ಬೇಕು. ನೀವೆಲ್ಲ ಮಕ್ಕಳಿಗೆ ಹೆಂಗೆ ಕಲಿಸ್ತಾ ಹಂಗ ಬೆಳೆತಿದಾವೆ. ಅದಕ್ಕೆ ನೀವು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ನಿವೃತ್ತಿ ತರ್ಕೊಳ್ಳಿ, ದೇವರ ಪೂಜೆ ಮಾಡ್ಕೊಳ್ಳಿ ಅನ್ನುವಂತ ಪರಂಪರೆಯಿಂದ ಬಹಳಷ್ಟು ಜವಾಬ್ದಾರಿ ತಾಯಿಗಳಿರ್ತದೆ. ಅದನ್ನ ಕಲಿಸಿದಾಗ ಆ ಮಕ್ಕಳು ಸಹಿತ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸ್ತಾರೆ ಅನ್ನುವಂತ ಮಾತುಗಳನ್ನ ಹೇಳಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಂತ ಪರಮ ಪೂಜೆಗೆ 3 ದಿವಸ ಇದು ಒಂದು ನೆಪ ಮಾತ್ರ ಅಷ್ಟೇ. ಈ ದಾಸೋಹವನ್ನ ಉದ್ಘಾಟನೆ ಅನ್ನೋ ನೆಪದಲ್ಲಿ 149 ಮಂದಿ ಸ್ವಾಮೀಜಿಗಳನ್ನ ಕರೆಸಿ ಜನಗಳಿಗೆ ದರ್ಶನ ಆಶೀರ್ವಾದ ಕೊಡಿಸಬೇಕು ಅನ್ನೋದು ಒಂದು ಸಂಕಲ್ಪ ಅಷ್ಟೇ. ಇದು ಏನ್ ಬಹಳ ದೊಡ್ಡ ಮನೆಗಳ ಒಂದೇ ಸರಿ 3,000 ಜನ 4,000 ಜನ ಕೂತು ಊಟ ಮಾಡುವಂತ ಭವನಗಳನ್ನು ಕಟ್ಟಿದ್ದಾರೆ. ಅದು ಮುಂದೆ ಯಾವುದೂ ಅಲ್ಲ. ಆದ್ರೆ ಇದೊಂದು ಸಣ್ಣದಕ್ಕೆ ನೆಪ ಮಾಡಿಕೊಂಡು ಇಂಥ ಮಹಾಸ್ವಾಮಿಗಳನ್ನ ಮತ್ತು ತಮಗೆಲ್ಲ ಲಿಂಗ ಪೂಜೆಯ ತರಬೇತಿಯನ್ನು ಕೊಡಬೇಕು, ಲಿಂಗ ಪೂಜೆಯ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಪರ ಪೂಜೆ ನಾವು